ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮಧ್ಯೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಿಸಿದಂತ ಜಟಾಪಟಿ ಜೋರಾಗ್ತಾ ಇದೆ. ನಿನ್ನೆ ಪಾದಯಾತ್ರೆಗೆ ಬ್ರೇಕ್ ಹಾಕ್ತು ಸರ್ಕಾರ. ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೌಂಟರ್ ಕೊಟ್ಟು ಪೋಸ್ಟರ್ ಅಂಟಿಸ್ತಾ ಇದ್ದಾರೆ. ಜೆಪಿ ಭವನದ ಗೋಡೆ ಮತ್ತು ಗೇಟ್ಗೆ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಬೆಂಗಳೂರು ಯುವ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರು ಇದನ್ನು ಮಾಡಿದ್ದಾರೆ ಅನ್ನೋ ಆರೋಪ. ಮೊನ್ನೆಯಿಂದಲೂ ಕೂಡ ಈ ಕಾಂಗ್ರೆಸ್ನ ಕಾರ್ಯಕರ್ತರು ಹೋದಲ್ಲೆಲ್ಲ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪೋಸ್ಟರ್ ವಿಂಗು ಅಂತ ಏನಾದರೂ ಇದೆಯೋ ಗೊತ್ತಿಲ್ಲ, ಅಥವಾ ಕೆಲಸ ಇಲ್ಲದವರ ಕೈಯಲ್ಲಿ ಪೋಸ್ಟರ್ ಕೊಟ್ಟು ಹೋದಲ್ಲೆಲ್ಲ ಅಂಟಿಸಿ ಅಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಿಜೆಪಿ ಕಚೇರಿಗೆ ಪೋಸ್ಟರ್ ಅಂಟಿಸಿದ್ದಾಯ್ತು, ಬಿಜೆಪಿ ಶಾಸಕರ ಮನೆಗಳಿಗೆ ಕಚೇರಿಗೆ ಪೋಸ್ಟರ್ ಅಂಟಿಸಿದ್ದಾಯ್ತು. ಈಗ ಜೆಡಿಎಸ್ನ ಕಚೇರಿಗೆ, ಜೆಡಿಎಸ್ನ ಕಚೇರಿಯ ಗೇಟ್ಗೆ ಇದಕ್ಕೆಲ್ಲ ಪೋಸ್ಟರ್ ಅಂಟಿಸಿದ್ದಾರೆ. ನೋಡ್ತಾ ಇದ್ದೀರಿ, ನಿನ್ನೆ ಪಾದಯಾತ್ರೆಗೆ ಬ್ರೇಕ್ ಹಾಕ್ತು ಸರ್ಕಾರ. ಇವತ್ತು ಈ ಪೋಸ್ಟರ್ ವಿಂಗ್ನ ಕಾರ್ಯಕರ್ತರು ಅಲ್ಲಲ್ಲಿ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸ್ಟಿಕ್ಕರ್ ವಾರ್ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಸದ್ಯ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ JDS ಮತ್ತು BJP ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಯುವ ನಾಯಕರು, KPCC ಯುವ ನಾಯಕರು ಯೂತ್ ಕಾಂಗ್ರೆಸ್ ಕಡೆಯಿಂದ JDS JP ಭವನಕ್ಕೆ ಸ್ಟಿಕ್ಕರ್ ಅಂಟಿಸಿರುವಂಥದ್ದು. ಒಂದು ಕಡೆ ಲೇವಡಿ ಮಾಡಿ JDS ಮತ್ತು ಕುಮಾರಸ್ವಾಮಿ ಅವ್ರನ್ನ ಲೇವಡಿ ಮಾಡಿ ಸ್ಟಿಕ್ಕರ್ ಅಂಟಿಸಿರುವ. ಸದ್ಯ ನಾನು ಸ್ಥಳದಲ್ಲಿದ್ದೇನೆ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದರೆ JP ಭವನದಲ್ಲಿ ಈ ಮೊದಲು ಸಹ BJPಯನ್ನು ವಿರೋಧಿಸಿ, ಮೋದಿಯನ್ನು ವಿರೋಧಿಸಿ ಒಂದಿಷ್ಟು ಸ್ಟಿಕ್ಕರ್ಗಳನ್ನು ಸಹ ನಾವು ಗಮನಿಸಿದ್ವಿ. ಇದೀಗ ಕುಮಾರಸ್ವಾಮಿ ಅವರ ಮಿಸ್ಟರ್ ಕುಮಾರಸ್ವಾಮಿ ಅವರೇ ಮೊದಲು ನಿಮ್ಮ ಬೇನಾಮಿ ಆಸ್ತಿ ಬಿಡಿ, ಆಮೇಲೆ ರೈತರ ಪರ ಮಾತಾಡಿ ಅನ್ನುವಂಥ ಸ್ಟಿಕ್ಕರ್ಗಳನ್ನು, ಆಹಾ ಏನು ಗುರು ಸಾಂಕೇತಿಕ ಬೆಂಬಲನ ಅನ್ನುವಂಥ ಮಾಹಿತಿಗಳು, ಏನೋ ಒಂದು ಸ್ಟಿಕ್ಕರ್ ಪೋಸ್ಟರ್ಗಳನ್ನು ಇಲ್ಲಿ ಅಂಟಿಸಿರುವುದು ಗಮನಿಸ್ತಾ ಇದ್ದರೆ. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕು, ಈಗಾಗಲೇ ಸುಮಾರು ದಿನಗಳಿಂದ JDS ಮತ್ತು BJP ಅವರು ಈಗಾಗಲೇ ಬಿಡದಿ ಟೌನ್ಶಿಪ್ಪನ್ನು ವಿರೋಧವನ್ನು ಮಾಡ್ತಾ ಇರೋದು. ಅದ್ರ ಜೊತೆಗೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆನ ಸಹ ಹಮ್ಮಿಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲೋ ಒಂದು ಕಡೆ ಪೋಸ್ಟರ್ ವಾರ್ ಕಳೆದ ಕೇಂದ್ರದಲ್ಲಿ BJPಯ ವಿರೋಧಿಸಿ ಒಂದಿಷ್ಟು ಪೋಸ್ಟರ್ ವಾರ್ಗಳು ಸಹ ಅಲ್ಲಲ್ಲಿ ಕಂಡು ಬರ್ತಿದೆ. ಇದೀಗ JP ಭವನದಲ್ಲಿ BJP ಮತ್ತು JDS ವಿರೋಧಿಸಿ, ಅದರಲ್ಲೂ ಕುಮಾರಸ್ವಾಮಿ ಅವರನ್ನು ವಿರೋಧಿಸಿ ನೋಡು ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅನ್ನುವಂಥ ಪೋಸ್ಟರ್ಗಳನ್ನು ಸಹ ಆಗ್ತಾಯಿದ್ದಾರೆ. ಒಟ್ಟಾರೆ ನಾವಿಲ್ಲಿ ಗಮನಿಸೋದಂದರೆ ಏನು ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಏನು ಹೋರಾಟವನ್ನು ಮಾಡ್ತಾ ಇದೆ ಈಗಾಗಲೇ ಯುವ ಕಾಂಗ್ರೆಸ್ ಮುಖಂಡರಾಗಿರುವಂಥ ಯುವ ಕಾಂಗ್ರೆಸ್ ಮುಖಂಡರು ಸಹ ಅದರ ಬಲವಾಗಿ ಇದಕ್ಕೆ ಆಗ್ತಿರುವಂಥದ್ದು. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ಪಾದಯಾತ್ರೆ ನಡೀತಿರುವಂಥದ್ದು. ಅಲ್ಲಲ್ಲಿ ಸಹ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಪಾದಯಾತ್ರೆ ನಡೆದರೂ ಸಹ ಒಂದು ಕಡೆ ವಿರೋಧ ಸಹ ವ್ಯಕ್ತವಾಗ್ತದೆ. ಒಟ್ಟಾರೆಯಾಗಿ ಸ್ಟಿಕ್ಕರ್ ವಾರ್ ಅನ್ನುವಂಥದ್ದು ರಾಜ್ಯದಲ್ಲಿ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.